ಇಡೀ ಜಗತ್ತು ನೋಡ್ತಾ ಇತ್ತು ಇಂಡಿಯಾ ಏನಾಗತ್ತೆ ಅಂತ. ಎಲ್ಲರೂ ಅನ್ಕೊಂಡಿರೋ ಮೋದಿ ಮತ್ತೊಮ್ಮೆ ಅಂತ. ಬಟ್ ಮೋದಿ ಮತ್ತೊಮ್ಮೆ ಅನ್ನೋದಕ್ಕಿಂತ ಇವತ್ತಿನ ಪ್ರಶ್ನೆ ಮಧ್ಯಾಹ್ನದಿಂದ ಶುರುವಾಯಿತು, ಯಾರಾಗ್ತಾರೆ ಪ್ರಧಾನಿ ಅಂತ. ಎಲ್ರಿಗೂ ಗೊತ್ತೇ ಮೋದಿ ಮತ್ತೆ ಪ್ರಧಾನಿ ಅನ್ನೋ ಲೆಕ್ಕಾಚಾರ ಆಯಿತು. ಈಗ ಯಾರಾಗ್ತಾರೆ ಪ್ರಧಾನಿ ಅಂತ. ಪ್ರಧಾನಿ ಬದಲಾಗ್ತಾರ, ಏನು ಕತೆ ಸರ್? ಈಗಿನ ಸ್ಥಿತಿ ನೋಡಿದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಅಷ್ಟೇ, ಮೋದಿ ಆಗ್ತಾರಾ ಇಲ್ಲ ಅನ್ನೋದು. ಸೊ ಮೇಡಮ್ ಹೇಳ್ದಂಗೆ ಸುಲಭ ಅಲ್ಲ, ಅಂದರೆ ಈಸಿಯಾಗಿ ಅವ್ರು ಬಿಟ್ಕೊಡೋದಿಲ್ಲ ಬಿ ಜೆ ಪಿನವರು. ಬಹುಶಃ ಅವರು ಹಿಂದೆಲ್ಲ ಒಂದಿಷ್ಟು ಕುದುರೆ ವ್ಯಾಪಾರ ಮಾಡಿರೋದ್ರಿಂದ, ಆ ಅನುಭವ ಇರೋದ್ರಿಂದ ಈಸಿಯಾಗಿ ತೊಗೊತಾರೆ. ಯಾಕಂದರೆ ಮೈತ್ರಿಕೂಟ ಇರೋದ್ರಿಂದ ಮೈತ್ರಿಕೂಟದವ್ರನ್ನ ಆಲ್ರೆಡಿ ಎಲ್ಲರನ್ನೂ ಮಾತಾಡ್ಸೋಕೆ ಶುರು ಮಾಡಿದ್ದಾರೆ. ಬೆಳಿಗ್ಗೆಯಿಂದನೇ ಅಮಿತ್ ಶಾ ಒಂದಿಷ್ಟು ಜನಗಳಿಗೆಲ್ಲ ಫೋನ್ ಕರೆಗಳನ್ನೆಲ್ಲ ಮಾಡಿ ಏನೇನು ಮಾಡಬೇಕೋ ಅದೆಲ್ಲ ಸ್ಟ್ರಾಟಜಿ ಅವರು ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಪ್ರಧಾನಿಯನ್ನು ಮೋದಿಯವ್ರನ್ನೇ ಪ್ರಧಾನಿ ಮಾಡಬೇಕು ಅನ್ನೋದು ಅವರ ಇಚ್ಛೆ. ಸೊ ಅದರ ಸರ್ಕಸ್ ಈಗ ನಡೀತಾ ಇದೆ. ಬಟ್ ಈಗಲೇ ದಿಢೀರನೇ ಏನು ಹೇಳೋಕ್ಕಾಗಲ್ಲ. ಬಟ್ ಪ್ರೆಸ್ ಮೀಟ್ ಮಾಡಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಹೇಳಿದ್ದೇನು ಅಂತಂದರೆ, ನಾವೇನು ಗ್ಯಾರಂಟಿ ಅನೌನ್ಸ್ ಮಾಡಿದ್ವಿ ಅದು ಗ್ಯಾರಂಟಿ ನಾವು ಕೊಡ್ತೀವಿ. ಅಂದರೆ ನಾವು ಕೂಡ ಸರ್ಕಾರ ರಚನೆ ಮಾಡಿದ್ರೆ ನಾವು ಕೂಡ ರೆಡಿ ಇದ್ದೀವಿ. ಅಂದರೆ ಅವರು ಇನ್ನೊಂದು ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡೋವಂಥದ್ದು ಸಾಧ್ಯತೆಗಳಿದೆ. ಬಟ್ ಇದು ಎಲ್ಲದಕ್ಕೂ ಒಂದು ಕ್ಲಾರಿಟಿ ಬರಬೇಕು ಅಂದರೆ ಚಂದ್ರಬಾಬು ನಾಯ್ಡು ಡೆಲ್ಲಿಗೆ ಹೋಗಬೇಕು, ನಿತೀಶ್ ಕುಮಾರ್ ಕೂಡ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಗೆ ಹೋದ್ರೆ ಇಂಡಿಯನ್ ನಾಯಕರು ಭೇಟಿ ಆಗಬೇಕು, ಕಾಂಗ್ರೆಸ್ ಭೇಟಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಅದನ್ನ ಹೇಳಿದೆ, ಡೆಲ್ಲಿಗೆ ಹೋಗಬೇಕು. ಡೆಲ್ಲಿಗೆ ಹೋದರೆ ಅದು ಯಾರನ್ನ ಮೀಟ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ ಅದರ ಆಧಾರದ ಮೇಲೆ ಮೋದಿ ಈ ಬಾರಿ ಪ್ರಧಾನಿ ಆಗ್ತಾರಾ ಅಥವಾ ಇಲ್ವಾ ಅನ್ನೋದು ಒಂದು ಚರ್ಚೆ ಆಗ್ತದೆ. ಮೋದಿಗೊಂದಿದೆ, ಹ್ಯಾಟ್ರಿಕ್ ಪ್ರಧಾನಿ ಆಗಬೇಕು ಅನ್ನೋದು ಒಂದು ಮೋದಿಗೆ ಇದ್ದೇ ಇದೆ. ಯಾಕಂದರೆ ಅವರು ಇನ್ನೊಂದು 2 ವರ್ಷ, ಲಾಸ್ಟ್ ಎಲೆಕ್ಷನ್, ಆಮೇಲೆ ಇನ್ನೊಂದು 2 ವರ್ಷ ಆದರೆ ಅವ್ರು ರಿಟೈರ್ಮೆಂಟ್. ಅಂದರೆ ಅವರೇ ಹೇಳಿದ ಪ್ರಕಾರ ಇನ್ನು 2 ವರ್ಷ ಮೋದಿ ಪ್ರಧಾನಿಯಾಗಿ ಇಳಿದ್ಬಿಡ್ಬೋದು. ಆಮೇಲೆ ಯಾರಾದರೂ ಆಗಲಿ ಆ ಥರದ್ದು ಒಂದು ಇದೆ. ಸೊ ಅದನ್ನೆಲ್ಲ ಕುಂದಿರಿಸ್ಕೊಂಡು ಈ ನಿತೀಶ್ಗಾಗಿ ಅಥವಾ ಚಂದ್ರಶೇಖರ್ ನಾಯ್ಡು ಅವ್ರಿಗಾರು ಕುಂದಿರಿಸ್ಕೊಂಡು ಹೇಳ್ತಾರೆ ಈ ಥರ ಇದೆ, ಒಂದು 2 ವರ್ಷ ಅವ್ರು ಆಗ್ಬಿಡ್ತಾರೆ, ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ಬಹುದೇನೋ. ಇಲ್ಲ, ರಾಜಕೀಯದಲ್ಲಿ ಚಂದ್ರಬಾಬು ನಾಯ್ಡು ಅವರು ಕನ್ವಿನ್ಸ್ ಆಗ್ತಾರಾ ಆಗಲ್ಲ ಅನ್ನೋದು ಸೆಕೆಂಡ್ರಿ. ಬಟ್ ಇದುವರೆಗೂ ಕೂಡ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅವಕಾಶವಾದಿತನ ಅನ್ನೋದಕ್ಕಿಂತ ಲಾಭ, ಬಿಜೆಪಿ ಸರ್ಕಾರ ಮಾಡಿರೋದು ಅವಕಾಶವಾದಿತನ ಅನ್ನೋ ಕಾಮೆಂಟ್ ಮಾಡೋದೇ ಆದರೆ, ಆಪರೇಷನ್ ಕಮಲ ಅನ್ನೋದೇ ಆದರೆ, ಚಂದ್ರಬಾಬು ನಾಯ್ಡುಗೆ ಸಿಕ್ಕಿರ್ತಕ್ಕಂಥ ಒಂದು ಗೋಲ್ಡನ್ ಆಪರ್ಚುನಿಟಿ 100%. ಹೇಗಿದೆ ಇವತ್ತು ಅಂತಂದ್ರೆ, ಇವತ್ತು ಅವರು ಇಡೀ ಇಂಡಿಯಾದಲ್ಲಿ ಏನಾರ ತುಂಬಾ ಲಕ್ಕಿಯೆಸ್ಟ್ ಪರ್ಸನ್ ಇದ್ರೆ, ಇಡೀ ಇಂಡಿಯಾದಲ್ಲೇ ಲಕ್ಕಿಯೆಸ್ಟ್ ಪರ್ಸನ್ ಇದ್ರೆ ಚಂದ್ರಬಾಬು ನಾಯ್ಡು. ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನ, ಮತ್ತೊಂದು ಕಡೆ ಪ್ರಧಾನಿ ಸ್ಥಾನ. ಸೊ ಹಾಗಾಗಿ ತಾನೇ TDPನ ದೇಶದಲ್ಲಿ 272 ಸ್ಥಾನ ತಂದು ಪ್ರಧಾನಿ ಆಗ ಸುಳ್ಳು, 16 ಸ್ಥಾನವರು ಪ್ರಧಾನಿ ಆಗ್ಬೋದು ಅನ್ನೋದಕ್ಕೊಂದು ಅವಕಾಶ. ದೇವೇಗೌಡರ ನಂತರ ಅಂದರೆ ಈ ನಮ್ಮ ದಕ್ಷಿಣ ಭಾರತಕ್ಕೆ ಲೆಕ್ಕ ಹಾಕಿದ್ರೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಅಂಡ್ ಈಗ ಆ ಕಡೆ ಶಿವಪ್ರಸಾದ್ ಯೋಗಿ, ಎಸ್, ನಮ್ಮ ಈ ಸಂಜೆ ಡಿಬೇಟ್ನ ಮೊದಲ ಟಾಪಿಕ್ ಪ್ರಧಾನಿ ಅತಂತ್ರ ಯಾರಾಗ್ತಾರೆ ಅಂತ. ಮೋದಿ ಹೊರತಾದ ಪ್ರಧಾನಿ ಸ್ಥಾನವನ್ನ NDA ಸುಲಭ ಒಪ್ಕೊಳ್ಳಲ್ಲ. ಅದೇ ರೀತಿ ಮೋದಿಯನ್ನ ಪ್ರಧಾನಿ ಮಾಡೋದಕ್ಕೆ INDA ಅವರು ಕೂಡ ಬಿಟ್ಕೊಡಲ್ಲ. ನಾನು ಕ್ವಿಕ್ ಆಗಿ ಶಿವಪ್ರಸಾದ್ ಹಾಗೆ ಸಂಗಮೇಶ್ ಮತ್ತು ವೀಣಾ ಅವ್ರ ರಿಯಾಕ್ಷನ್ ಕೂಡ ತಗೋತೀನಿ ನಮ್ಮ 2ನೇ ಟಾಪಿಕ್ ಹೋಗಕ್ಕೆ ಮುಂಚೆ.